ಫೋಸ್ಟ್ ಶಾಟ್ ಅಂದಾಗ ಸ್ವಲ್ಪ ಡಿಲೇ ಆಗಿರುತ್ತೆ ಆಲ್ರೆಡಿ, ಬಿಕಾಸ್ ಎಲ್ಲನೂ ವರ್ಕೌಟ್ ಆಗಬೇಕು. ದೆನ್ ಎಲ್ಲರೂ ತುಂಬ ಹರಿಬರಿಯಲ್ಲಿದ್ದರು ಆಯಿತಾ. ಡೈರೆಕ್ಟ್ರು ಫುಲ್ ಆ್ಯಕ್ಷನ್ ಆ್ಯಕ್ಷನ್ ಕ್ಯಾಮ್ರಾ 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 ಹಂಗೆ ಅಂತಿದ್ದಾರೆ. ಆ್ಯಂಡ್ ದೆನ್ ಕ್ಯಾಮ್ರಾಮ್ಯಾನೂ ಫುಲ್ಲು ಅಲ್ಲಿ ಲೈಟ್ ಚೇಂಜ್ ಮಾಡೋ, ಇಲ್ಲಿ ಚೇಂಜ್ ಮಾಡೋ, ಹಂಗೆ ಮಾಡೋ, ಹಿಂಗೆ ಮಾಡೋ ಅಂತೆಲ್ಲ ಹೇಳ್ತಿದ್ದಾರೆ. ನಾವು ಎಲ್ಲ ಮುಗೀಲಿ ಅಂತೆಕೊಂಡು ಇನ್ನು ಹೇಳ್ತಾರೆ ಸೀನ್ ಏನು ಅಂತೆಕೊಂಡು ಹೇಳ್ತಾರೆ ಅಂತೆಕೊಂಡು ನಾವು ನಿಂತಿದ್ವಿ. ಅಂದರೆ ಒಂದು ಸಂಪ್ರದಾಯದ ಒಂದು ಸೀನ್ ಆಗಿತ್ತು. ಆ್ಯಂಡ್ ನಂಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತ. ಸಂಪ್ರದಾಯ ಇಟ್ಸ್ ವೆರಿ ನಾರ್ಮಲ್ ಸಂಪ್ರದಾಯ, ಬಟ್ ನಂಗೆ ಗೊತ್ತಿರಲಿಲ್ಲ. ಅಂದರೆ ಬೇರೆ ಏನಾದರೂ ಯೋಚನೆ ಮಾಡಿದ್ರು ಅಂತ. ಡೈರೆಕ್ಟ್ರು ಒಂದೇ ಸತಿ ಕ್ಯಾಮ್ರಾ 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 ಅಂತಂದರು. ಇವರು ರೋಲ್ ಮಾಡ್ತಾ ಇದ್ದಾರೆ. ನನಗೆ ಏನು ಮಾಡಬೇಕು ಅಂತ, ಸರ್ ಏನು ಮಾಡಬೇಕು ಅಂತಂದೆ. ಇವರು ಫುಲ್ ಸೀರಿಯಸ್ ಆಗಿ, ಅಂದರೆ ಆ ದಿನ ಮುಹೂರ್ತದಲ್ಲಿ ಹೆಂಗಿದ್ರಲ್ಲ ಸೆಡುಕು ಸಿದ್ಧ, ಅದೇ ರೀತಿಯಲ್ಲಿ ಏನಿಲ್ಲ ಬೃಂದ ಅವರು ಹಿಂಗೆ ಮಾಡಿ ಅಂತಕೊಂಡು ಫುಲ್ ಸೀರಿಯಸ್ ಆಗಿ ಹೇಳಿಬಿಟ್ರು ಆಯಿತಾ. ಬಟ್ ಏನು ಮಾಡಬೇಕಿತ್ತಲ್ಲ ಅದ್ರ ಉಲ್ಟಾ ಹೇಳಿದ್ದಾರೆ ಅವರು. ನಾನು ಕೈ ನೋವ್ತಿದ್ಯಾ, ನಾನು ಇಟ್ಕೊತಿರ್ಬಿಡಿ ಅದ್ರದ್ದು ಪಾಪ ಹಿಂಗೆ ಮಾಡ್ಕೊಂಡು ಮಾಡ್ತಾಯಿದ್ರು. ಅದ್ರದ್ದು ಉಲ್ಟಾ ಹೇಳಿದ್ದಾರೆ. ನಾನು ಫುಲ್ ಒಬೀಡಿಯಂಟ್ ಸ್ಟೂಡೆಂಟ್ ಥರ ರೋಲಿಂಗ್ ಆಯಿತು, ಎಲ್ಲ ಫುಲ್ ಹಾಗೆ ಮಾಡಿದೆ. ಆ್ಯಂಡ್ ಕ್ಯಾಮ್ರಾಮನ್ ಹಿಂಗಿದ್ದವರು ಹಿಂಗೆ ಬಂದು ಇವಳು ಏನು ಮಾಡ್ತಿದ್ದಾಳೆ ಅಂತ ತಗೊಂಡು ನೋಡ್ತಾ ಇದ್ದಾರೆ. ಎಲ್ಲರೂ ಬಿದ್ದು ನಗಾಡ್ತಿದ್ದಾನೆ. ನಂಗೆ ಅರ್ಥನೇ ಆಗಲಿಲ್ಲ ಆ್ಯಕ್ಚುಲಿ ಫಾರ್ ಅ ಮೊಮೆಂಟ್, ಬಿಕಾಸ್ ಫಸ್ಟ್ ಡೇ ಅಲ್ವಾ, ಯು ಸ್ಟಿಲ್ ಹ್ಯಾವ್ ದಟ್ ಫಿಯರ್ ಆಫ್ ಲೈಕ್ ಹೊಸ ಸೆಟ್ ಅನ್ನೋದು. ಎಲ್ಲರೂ ಏನಕ್ಕೆ ನಗಾಡ್ತಿದ್ದಾರೆ, ಏನು ತಪ್ಪು ಮಾಡಿದ್ನಾ, ಚೆನ್ನಾಗಿ ಮಾಡಲಿಲ್ವಾ, ಡೈರೆಕ್ಟ್ರು ಓಡ್ಕೊಂಬಂದ್ರೆ ಯಾಕೆ ಅಂತಕೊಂಡು ನಂತರ ಇವ್ರು ಆಗ ನಗಾಡಿದ್ದು ಸರ್. ಹೊಸ ಹೆಸರಿಟ್ಟಿದಾರಲ್ವಾ, ಸೊ ಸ್ಟಾರ್ಟಿಂಗಲ್ಲೇ ಸಿಡುಕು ಸಿದ್ಧ ಎಸ್, ಹೊಸ ಹೆಸರು ಸಿಡುಕು ಸಿದ್ಧ. ಅಲ್ಲ ಮುಂಚೆ ಹಂಗಿದ್ರು ಅಂತ ಈಗ ಕಾಣಿಸ್ತೀನಿ ಅದಲ್ಲ. ನನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ನಾನು ಇವಾಗಲೂ ಸುಮಾರು ಕಡೆ ಪ್ರ್ಯಾಂಕ್ ಮಾಡಿರ್ತೀನಿ. ನಾನು ನಗಕ್ಕೆ ಹೋಗಲ್ಲ, ಅವರಿಗೆ ರಿವೀಲು ಮಾಡೋಕ್ಕೆ ಹೋಗಲ್ಲ ಅದು ಪ್ರ್ಯಾಂಕ್ ಮಾಡಿದ್ದೆ ಅಂತ. ಯಾರಾದರೂ ನನಗೆ ಪ್ರ್ಯಾಂಕ್ ಮಾಡಿದರೆ ಅವ್ರು ಅಂದ್ಕೊಂಡಿರ್ತಾರೆ ನಾನು ಬಕ್ರ ಆಗಿದ್ದೀನಿ ಅಂತ. ಪಾಪ ಅವ್ರ ಖುಷಿ ನಾನು ಬಕ್ರ ಆಗಿರ್ತೀನಿ, ನನಗೆ ಗೊತ್ತಿರುತ್ತೆ ಅವ್ರು ಪ್ರ್ಯಾಂಕ್ ಮಾಡಿದ್ದಾರೆ. ಹ್ಞೂ ಹಂಗೇನೆ ಆ್ಯಕ್ಚುಲಿ ಅವರು ಅಂದರೆ ಅದೇನೋ ಸೀರಿಯಸ್ ಆಗಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ರೇನೋ, ಬಟ್ ಎಲ್ಲ ಸೆಟ್ ನಗಾಡಿ ಅವ್ರೂ ನಗಾಡಿದ್ರು. ಬಟ್ ಯುನೋ ಆ ಬ್ಯಾರಿಯರ್ ಏನಿತ್ತಲ್ಲ ಅವ್ರಿಗೂ ಬ್ರೇಕ್ ಆಯಿತು ಅಂತ ಅನ್ಸುತ್ತೆ. ದೆನ್ ಹಿ ಫೆಲ್ಟ್ ಲೈಕ್ ಓಕೆ ಐ ಕ್ಯಾನ್ ಲಾಫ್ ಅಂತ ಅಲ್ಲ. ಏನಿಲ್ಲ, ಏನು ಹೇಳಿ ಅದಕ್ಕೆ ಕೇಳಿ. ಅಂದರೆ ಸ್ಟಾರ್ಟಿಂಗ್ ಅವ್ರು ನಿಮ್ಮ ಬಗ್ಗೆ ಅನ್ಕೊಂಡಿರೋದು ನೋಡಿ ಹಂಗೆ ಇದ್ದೆ ನಾನು ಅಂತ ಹೇಳಿ. ಹಂಗೆ ಅಲ್ಲ, ಈಗಲೂ ಹಂಗೆ ಕಾಣಿಸ್ತೀನಿ ಎಲ್ರಿಗೂ, ಈಗಲೂ ಹಂಗೆ ಕಾಣಿಸ್ತೀನಿ. ಆ್ಯಕ್ಚುಲಿ ತುಂಬ ಫ್ರೆಂಡ್ಲಿ ಆಗಿದ್ದೀರಾ ನೀವು. ಕರೆಕ್ಟ್. ಆ್ಯಕ್ಚುಲಿ ಈಸ್ ವೆರಿ ಫ್ರೆಂಡ್ಲಿ. ಅವ್ರದ್ದು ಏನು ಇಮೇಜ್ ಇದೆ ಅಲ್ಲ, ಇಟ್ಸ್ ಡೆಡ್ ಅಪೋಸಿಟ್. ನಾನು ನಿಮ್ಗೆ ಮಾತಾಡಕ್ಕೆ ಬಿಡ್ತಿಲ್ವಾ? ಮಾತಾಡಕ್ಕೆ ಬಿಡ್ತಿದ್ದೀರ. ಇವ್ರ ಜೊತೆಗೆ ಅಂತೇನಲ್ಲ, ಎನಿಬಡಿ ನನ್ನ ಜೊತೆಗೆ ಸ್ವಲ್ಪ ಖುಷಿಯಿಂದ ನಗ್ನಗ್ತಾ ಮಾತಾಡಿದ್ರೆ ನಾನು ಅವ್ರ ಜೊತೆಗೆ ಅಷ್ಟೇ ಫ್ರೆಂಡ್ಲಿ ಆಗಿರ್ತೀನಿ. ಬಟ್ ನಾನು ಫಸ್ಟ್ ಅಪ್ರೋಚ್ ಮಾಡಲ್ಲ ಅಷ್ಟೇ, ಯಾರಿಗೂ ನಾನಾಗೆ ಹೋಗಿ ಮಾತಾಡ್ಸಲ್ಲ. ಯಾರಾದರೂ ಬಂದು ಚೆನ್ನಾಗಿ ಮಾತಾಡ್ಸಿದ್ರೆ ನಾನು ಡೆಫಿನೆಟ್ಲಿ ಅದಕ್ಕಿಂತ ಡಬಲ್ ಚೆನ್ನಾಗಿ ಮಾತಾಡಿಸ್ತೀನಿ. ಹಾಂ, ಅಷ್ಟೇ ಆಗಿರೋದು. ಫ್ಯಾಮಿಲಿ ಮ್ಯಾನ್ ಸರಿನೂ ಸರಿ ಪಾರ್ಟ್ನರ್ ಸಿನಿಮಾದಲ್ಲಿ ನಮ್ಮ ಟೀಮ್ ಎಲ್ಲರೂ ಹಂಗಿರೋದ್ರಿಂದ ಎಲ್ಲರೂ ಮುಂಚೆಯಿಂದನೂ ಪರಿಚಯ ಇರೋರು, ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ. ಇವ್ರು ಅಫ್ಕೋರ್ಸ್ ಈ ಸಿನಿಮಾ ಸೆಟ್ಟಲ್ಲಿ ಪರಿಚಯ ಆಗಿದೆ, ಅಷ್ಟು ಬಿಟ್ಟರೆ ಎಲ್ಲರೂ ಮುಂಚೆಯಿಂದಾನೆ ಗೊತ್ತಿರೋದ್ರಿಂದ ನಾನು ಹಂಗೆ ಜೋವಿಯಲ್ ನಗ್ನಗ್ತಿರೋ ಥರ ಕಾಣಿಸ್ತೀನಿ ಅಷ್ಟೇ. ನಾನೊಬ್ಬಳೇ ಹೊಸ ಎಂಟ್ರಿ, ಅವರೆಲ್ಲ ಆ್ಯಕ್ಚುಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ತುಂಬ ವರ್ಷಗಳಿಂದ ಪರಿಚಯ ಇರೋಂಥ. ಈಗ ಒಂದು ಸಿನಿಮಾ ಅಥವಾ ಒಂದು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಒಂದು ಬೆಸ್ಟ್ ಅನುಭವ ಅನ್ನುವಂಥದ್ದು ಅಫ್ಕೋರ್ಸ್ ಆಗೇ ಇರುತ್ತೆ. ಅಂದರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಸೊ ದಟ್ ಇದರಲ್ಲಿ ನಿಮ್ಗಾಗಿರುವಂಥ ಒಂದೇ ಲೈನಲ್ಲಿ ಹೇಳೋದಾದರೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ದ ಹೋಲ್ ಸಿನಿಮಾ ಈಸ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೇಮ್ ಹಿಯರ್, ಹೋಲ್ ಸಿನಿಮಾ. ನಾನು ಅದೇ ಹೇಳ್ದೆ ಅಲ್ಲ, ಲಿಟ್ರಲಿ ಬೆಸ್ಟ್ ಫ್ರೆಂಡ್ಸ್ ಹೆಂಗೆ ಇದಕ್ಕೆ ಹೋಗ್ತಾರಲ್ಲ, ಏನೋ ಹೇಳ್ತಾರೆ ಬ್ಯಾಚುಲರ್ ಪಾರ್ಟಿಗೆ, ಹಂಗೆ ಪಾರ್ಟಿ ಮಾಡಿ ನಾವು ಶೂಟಿಂಗ್ ಮಾಡಿದ್ದೀವಿ. ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾವಾಗ ಬರುತ್ತೆ ಪಾರ್ಟ್ ಸಿನಿಮಾ? ಅತಿ ಶೀಘ್ರದಲ್ಲಿ, ಈ ವರ್ಷದಲ್ಲೇ 2026 ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಬಟ್ ಆ ಡೇಟ್ ಇನ್ನೂ ಫೈನಲೈಸ್ ಮಾಡಬೇಕು. ಸೊ ಕನ್ನಡ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ನಿಮ್ಮ ಸಿನಿಮಾದ ಬಗ್ಗೆ? ಯಾಕಂತಂದರೆ ಚಿತ್ರಮಂದಿರಕ್ಕೆ ಬಂದು ನೋಡುವಂತಹ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಆದರೆ ನಮ್ಮ ಕನ್ನಡಿಗರ ಮೇಲೆ ನಂಬಿಕೆ ಇದೆ, ಕನ್ನಡ ಸಿನಿಮಾಗಳನ್ನು ಬೆಳೆಸ್ತಾರೆ ಅನ್ನುವಂಥದ್ದು ನಾವು ಮುಂಚೆಯಿಂದಲೂ ನಂಬ್ಕೊಂಡು ಬಂದಿರುವಂತಹದ್ದು. ಸೊ ಅಭಿಮಾನಿಗಳಿಗೆ ಜೊತೆಗೆ ಪ್ರೇಕ್ಷಕರಿಗೆ ನೀವು ಏನು ಹೇಳ್ತೀರಾ ನಿಮ್ಮ ತಂಡದಿಂದ? ಪಾರ್ಟ್ನರ್ ಸಿನಿಮಾ ನೋಡಿ ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಆನೆಸ್ಟಿ ಇದೆ, ಪ್ರಾಮಾಣಿಕತೆ ಇದೆ. ಸಿನಿಮಾ ಇಷ್ಟ ಆಗುತ್ತೆ, ನಾವು ಕಾನ್ಫಿಡೆನ್ಸ್ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಥಿಯೇಟ್ರಿಗೆ ಈ ಸಿನಿಮಾ ಬಂದು ಜನ ನೋಡ್ತಾರೆ ಅನ್ನೋದು 100% ನಂಬಿಕೆ. ಸಿನಿಮಾ ಸೆಟ್ಟಲ್ಲೆಲ್ಲ ಈಗ ತುಂಬ ಫ್ರೆಂಡ್ಲಿ ಆಗಿತ್ತು. ಅಕಸ್ಮಾತ್ ಏನೋ ಒಂದು ಸ್ಮಾಲ್ ಟೈಮ್ ಸಿಕ್ತು ಅಂತಂದರೆ ನೀವೇನು ಮಾಡ್ತಿದ್ರಿ?
ಒಂದು ಈಗ ಸೆಟ್ಟಲ್ಲಿ ಸಿನಿಮಾ ಸೆಟ್ಟಲ್ಲಿ ಬೇರೆ ಒಂದು ಶೂಟ್ ಇರುತ್ತೆ ಅಂಥ ಟೈಮಲ್ಲಿ ಬೇರೆ ಒಂದು ಈಗ ಇವ್ರದ್ದೇನೋ ಒಂದು ಇರುತ್ತೆ ಶೂಟ್ ಮಾಡ್ತಾ ಇರುವಂಥ ಒಂದು ಸ್ವಲ್ಪ ಟೈಮ್ ಸಿಕ್ಕರು ನೀವೇನು ಮಾಡ್ತೀರಿ? ಸ್ವಲ್ಪ ಟೈಮ್ ಸಿಕ್ಕರು ನಾನು ಬೇರೆಯವ್ರದ್ದು ನಡೀತಾ ಇದ್ರು ನಾನು ಇಲ್ಲಿ ಮಾನಿಟರ್ ಮುಂದೆ ಕೂತಿರ್ತೀನಿ ನಾನು. ನನಗೆ ಅದೊಂದು ಕ್ಯೂರಿಯಾಸಿಟಿ ಇದೆ ಡೇ ಒನ್ನಿಂದ. ನಂದಿಲ್ಲ ಅಂತಂದರೆ ಯೂಶ್ವಲಿ ಹೋಗಿ ನನ್ನ ಕ್ಯಾರವನಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲ ನನಗೆ. ಅಂದರೆ ತೀರಾ ಅನ್ಕಂಫರ್ಟೇಬಲ್ ಸೆಟ್ ಇದೆ ಅಂತಂದಾಗ ಮಾತ್ರ ನಾನು ಅಲ್ಲೋಗಿ ಕೂತ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ನಾನು ಆ ಕಥೆನ ತುಂಬ ಹತ್ತಿರಕ್ಕೆ ತೊಗೊಂಡ್ಬಿಟ್ಟಿರ್ತೀನಲ್ಲ, ಸೊ ಏನೇನು ಬೇರೆಯವ್ರದ್ದು ಏನೇನು ನಡೀತಾ ಇದೆ ಅದನ್ನು ಮಾನಿಟರ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ತುಂಬ ಖುಷಿ ಆಯಿತು. ಐ ಹೋಪ್ ಸರ್ಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಅನ್ಕೋತೀವಿ. ಯಾಕಂತಂದ್ರೆ ಇಬ್ಬರು ಜಡೆ ಮಧ್ಯ ಪಾಪ ಅವ್ರು ಮಾತಾಡಿದಾರೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿ. ನೀವು ಸಹ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾವನ್ನು ಬೆಳೆಸಿ. ಪಾರ್ಟ್ನರ್ ಸಿನಿಮಾ ಒಂದು ಉತ್ತಮವಾದಂತಹ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಇನ್ನು ಅದರಲ್ಲೂ ಇವತ್ತು ಸ್ಪೆಷಲಾಗಿ ಈ ಸಾಂಗ್ ತುಂಬ ವೈರಲ್ ಆಗ್ತಾ ಇದೆ, ತುಂಬ ಜನರು ಇಷ್ಟಪಡ್ತಾ ಇದ್ದಾರೆ. ಆ ಸ್ಟೆಪ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು. ಅದರಲ್ಲೂ ಮೋಡ ಸೇರಿದಾಗ ಅನ್ನುವಂಥದ್ದೊಂದು ಲಿರಿಕ್ಸ್ ಇದೆ, ಆ ಲೈನ್ ಇದೆ. ದಯವಿಟ್ಟು ಹೋಗಿ ಈ ಸಾಂಗ್ನ ಕೇಳಿ, ಮಿಸ್ ಮಾಡದೆ ಸಿನಿಮಾನ ನೋಡಿ, ಕನ್ನಡ ಸಿನಿಮಾವನ್ನು ಬೆಳೆಸಿ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.